ಆತ್ಮೀಯ ವಿದ್ಯಾರ್ಥಿಗಳೇ, ಜಯಶ್ರೀ ಗುಡ್ಡದ್ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ. ಪರೀಕ್ಷೆ ಹತ್ತಿರದಲ್ಲಿರುವುದರಿಂದ ನಾನು ನೂತನ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲು ಪ್ರಯತ್ನವನ್ನು ಮಾಡುತ್ತೇನೆ. ಚಾಮರಾಜನಗರ ಜಿಲ್ಲಾ ಪಂಚಾಯತ ಉಪನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ಸಹಯೋಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯವರು ಪ್ರಕಟ ಮಾಡಿದಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾನು ಚರ್ಚೆ ಮಾಡಲಿದ್ದೇನೆ. ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದಂಥ ಸಹ ಶಿಕ್ಷಕರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಈ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಹಾಗಾದರೆ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 1. ರಾಹಿಲನ ದೇಹದಲ್ಲಿ ಸಂಚಾರವಾದದ್ದು ಶಕ್ತಿ, ವಿದ್ಯುತ್, ಹೊಸ ರಕ್ತ, ಮಿಂಚು. ಸರಿಯಾದಂತಹ ಉತ್ತರ ಇಲ್ಲಿ ಹೊಸ ರಕ್ತ. ರಾಹಿಲನ ದೇಹದಲ್ಲಿ ಸಂಚಾರವಾದದ್ದು ಹೊಸ ರಕ್ತ. ಪ್ರಶ್ನೆ ಕ್ರಮ ಸಂಖ್ಯೆ 2. ಭೂಮಿ ಜಾತೆ ಯಾರು? ಸೀತೆ, ಶಬರಿ, ಸುಮಿತ್ರಾ, ಕೌಶಲ್ಯ. ಸರಿಯಾದಂಥ ಉತ್ತರ ಸೀತೆ. ಪ್ರಶ್ನೆ ಕ್ರಮ ಸಂಖ್ಯೆ 3. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ರಂಗಾಚಾರ್ಲು ಅವರು. ಇಲ್ಲಿ ಸರಿಯಾದಂಥ ಉತ್ತರ ವಿಶ್ವೇಶ್ವರಯ್ಯನವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಪ್ರಶ್ನೆ ಕ್ರಮ ಸಂಖ್ಯೆ 4. ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಎ ಮತ್ತು ಬಿ ಅಂತ ಬಿ ಇದೆ, ಅದೇ ರೀತಿಯಾಗಿ ಎ ಮಾತ್ರ. ಇಲ್ಲಿ ಸರಿಯಾದಂಥ ಉತ್ತರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಹೀಗಾಗಿ ಎ ಮತ್ತು ಸಿ ಅಂತಾಗಬೇಕು. ಈ ರೀತಿಯಾಗಿ ಅಲ್ಲೇ ಎ ಮತ್ತು ಸಿ, ಬಿ ಅಲ್ಲ, ಎ ಮತ್ತು ಸಿ ಅಂದರೆ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ. ಇದು ಸರಿಯಾದಂಥ ಉತ್ತರ. ಪ್ರಶ್ನೆ ಕ್ರಮ ಸಂಖ್ಯೆ 5. ಲೇಖಕರ ಪ್ರಕಾರ ಶಾನುಭೋಗರು ಬದುಕಿ ಉಳಿದಿದ್ದು ಹೇಗೆ ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಿದ್ದಾರೆ. ಕಿರ್ದಿ ಪುಸ್ತಕದಿಂದ, ರೈತರಿಂದ, ಆನಂತರ ಹುಲಿಯ ಧರ್ಮಶ್ರದ್ಧೆಯಿಂದ, ಆನಂತರ ಇಲ್ಲಿ ಮರ ಬಿದ್ದಿರುವುದರಿಂದ, ಮರ ಏರಿದ್ದರಿಂದ. ಸರಿಯಾದಂಥ ಉತ್ತರ ಶಾನುಭೋಗರು ಉಳಿದಿದ್ದು ಹುಲಿಯ ಧರ್ಮಶ್ರದ್ಧೆಯಿಂದ. ಪ್ರಶ್ನೆ ಕ್ರಮ ಸಂಖ್ಯೆ 6. ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ, ದುರ್ಗಸಿಂಹ, ಧರ್ಮಮತಿ, ಧರ್ಮಬುದ್ಧಿ. ಸರಿಯಾದಂಥ ಉತ್ತರ ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ. ಪ್ರಶ್ನೆ ಕ್ರಮ ಸಂಖ್ಯೆ 7. ಮುಂಗಾರಿನ ಮಳೆಯಾಗಬೇಕಾಗಿರುವುದು ನದಿ ಜಲಗಳಿಗೆ, ಕಾಡು ಮೇಡುಗಳಿಗೆ, ಅಡ್ಡಗೋಡೆಗಳಿಗೆ, ಭಯ ಸಂಶಯಗಳಿಗೆ. ನದಿ ಜಲಗಳಿಗೆ. ಸರಿಯಾದಂಥ ಉತ್ತರ ನದಿ ಜಲಗಳಿಗೆ. ನದಿ ಜಲಗಳಿಗೆ ಏನಾಗಬೇಕಾಗಿದೆ? ಮುಂಗಾರಿನ ಮಳೆಯಾಗಬೇಕಾಗಿದೆ. ಅಂದ್ರೆ ಇಲ್ಲಿ ಸಂಕಲ್ಪ ಗೀತೆಯಲ್ಲಿ ಬಂದಿರತಕ್ಕಂಥ ಒಂದು ಪದ್ಯ ಇದು. ನದಿ ಜಲಗಳು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಮುಂದಿನ ಚರಣವನ್ನು ಹೇಳಬೇಕು. ಪ್ರಶ್ನೆ ಕ್ರಮ ಸಂಖ್ಯೆ 8 ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 8. ಹಕ್ಕಿಯ ಚುಂಚಗಳು ಚಾಚಿರುವುದು ಸಾಮ್ರಾಜ್ಯದವರೆಗೆ, ದಿಗ್ಮಂಡಲಗಳ ಆಚೆಗೆ, ಬ್ರಹ್ಮಾಂಡಗಳ ಆಚೆ, ಸೂರ್ಯಚಂದ್ರರ ಆಚೆ. ಸರಿಯಾದಂತಹ ಉತ್ತರ ಇಲ್ಲಿ ದಿಗ್ಮಂಡಲಗಳ ಆಚೆಗೆ. ಹಕ್ಕಿಯ ಚುಂಚಗಳು ದಿಗ್ಮಂಡಲದವರೆಗೆ ಚಾಚಿದ್ದಾವೆ. ಪ್ರಶ್ನೆ ಕ್ರಮ ಸಂಖ್ಯೆ 9. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ನಿಶಸ್ತ್ರೀಕರಣ, ಯುದ್ಧ ಶಾಸನ. ಸರಿಯಾದಂಥ ಉತ್ತರ ನಿಶಸ್ತ್ರೀಕರಣ. ಕೇವಲ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಅಲ್ಲಿ ಆಡಳಿತ ಸೂತ್ರವನ್ನು ಹಿಡಿದು 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ
ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಹುಕುಮನ್ನು ಜಾರಿಗೆ ತಂದರು. ಹೀಗಾಗಿ ಕುಂಪಣಿ ಸರ್ಕಾರ ಅಥವಾ ಬ್ರಿಟಿಷ್ ಸರ್ಕಾರ ಹೊರಡಿಸಿದ ಆದೇಶ ನಿಶಸ್ತ್ರೀಕರಣ. ಪ್ರಶ್ನೆ ಕ್ರಮ ಸಂಖ್ಯೆ 10. ಶ್ರೀಕೃಷ್ಣನು ರಥದಲ್ಲಿ ತನ್ನ ಜೊತೆಯಲ್ಲಿ ಕೂರಿಸಿಕೊಂಡದ್ದು ಯಾರನ್ನು ಅಂತ ತಿಳ್ಕೊಂಡು ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಶ್ರೀಕೃಷ್ಣ ರಥದಲ್ಲಿ ಯಾರನ್ನು ಕೂರಿಸಿಕೊಂಡ? ದುರ್ಯೋಧನ, ಅರ್ಜುನ, ಧರ್ಮರಾಯ, ಕರ್ಣ. ಸರಿಯಾದಂಥ ಉತ್ತರ ಕರ್ಣ. ಪ್ರಶ್ನೆ ಕ್ರಮ ಸಂಖ್ಯೆ 11. ಹಸಿರು ಕವನಕ್ಕೆ ಪ್ರೇರಣೆ. ನವರಾತ್ರಿ, ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಸಿರು, ಕವಿಶೈಲ, ಶಾಲಿವನ. ಇಲ್ಲಿ ಹಸಿರು ಕವನಕ್ಕೆ ಪ್ರೇರಣೆಯಾದದ್ದು ಸರಿಯಾದಂಥ ಉತ್ತರ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಸಿರು. ಅಂದರೆ ಈ ಹಸಿರು ಪದ್ಯವು ಆಶ್ವಯುಜ ಮಾಸದ ಒಂದು ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಸಿರನ್ನು ಕಂಡು ಪ್ರೇರಿತವಾಗಿದೆ. ಕುವೆಂಪು ಅವರು ತಮ್ಮ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲವದಲ್ಲಿ ಅವರಿಗುಂಟಾದಂಥ ಒಂದು ಪ್ರಕೃತಿಯ ಸೌಂದರ್ಯದ ವರ್ಣನೆ ಈ ಪದ್ಯದಲ್ಲಿ ನಾವು ಕಾಣುತ್ತೇವೆ. ಪ್ರಶ್ನೆ ಕ್ರಮ ಸಂಖ್ಯೆ 12. ಅಂತಕಾತ್ಮಜ ಎಂದರೆ ಯಾರು? ಅರ್ಜುನ, ಭೀಮ, ಯುಧಿಷ್ಠರ, ದುರ್ಯೋಧನ. ಸರಿಯಾದಂಥ ಉತ್ತರ ಇಲ್ಲಿ ಅಂತಕಾತ್ಮಜ ಎಂದರೆ, ಅಂತಕ ಎಂದರೆ ಯಮ, ಯಮನ ಅಂಶದಿಂದ ಹುಟ್ಟಿದವರು ಯಾರು ಎಂದರೆ ಇಲ್ಲಿ ಸರಿಯಾದಂಥ ಉತ್ತರ ಯುಧಿಷ್ಠರ. ಅಂತಕಾತ್ಮಜ ಎಂದು ಯುಧಿಷ್ಠರನನ್ನು ಕರೆಯುತ್ತಿದ್ದರು. ಪ್ರಶ್ನೆ ಕ್ರಮ ಸಂಖ್ಯೆ 13. ಕುದುರೆಯನ್ನು ಉತ್ತರೀಯದಿಂದ ಕಟ್ಟಿದವರು? ಕುಶ, ಲವ, ಮುನಿಸುತ, ವಾಲ್ಮೀಕಿ. ಸರಿಯಾದಂಥ ಉತ್ತರ ಲವ. ಕುದುರೆಯನ್ನು ಲವ ಉತ್ತರೀಯದಿಂದ ಕಟ್ಟಿದನು. ರಾಮನ ಒಂದು ಯಜ್ಞಾಶ್ವದ ಕುದುರೆಯನ್ನು ಉತ್ತರೀಯದಿಂದ ಕಟ್ಟಿದನು. ಪ್ರಶ್ನೆ ಕ್ರಮ ಸಂಖ್ಯೆ 14. ವಿವೇಕಾನಂದರು ಯಾವುದರ ರೂಪಕ? ಸಾಮಾಜಿಕ ಸಂಕಟ, ಸಿಟ್ಟು ಮತ್ತು ಸ್ಫೋಟ, ಸ್ಪಷ್ಟತೆ, ಎಲ್ಲವೂ. ಇಲ್ಲಿ ಸರಿಯಾದಂಥ ಉತ್ತರ ಎಲ್ಲವೂ. ಏಕೆಂದರೆ ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು ಮತ್ತು ಸ್ಫೋಟ, ಸ್ಪಷ್ಟತೆಗಳ ರೂಪಕವೇ ವಿವೇಕಾನಂದರು ಎಂದು ಹೇಳಬಹುದು. ಪ್ರಶ್ನೆ ಕ್ರಮ ಸಂಖ್ಯೆ 15. ಮುಸುರೆ ತಿಕ್ಕುತ್ತಿರುವವರು ಯಾರು? ಪುಟ್ಟಪೋರಿ, ಪೋರಿಯ ಅಮ್ಮ, ಮನೆ ಒಡತಿ, ಪೋರಿಯ ಅಕ್ಕ. ಸರಿಯಾದ ಉತ್ತರ ಪುಟ್ಟಪೋರಿ. ಅಂದರೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಎಂಬ ಪ್ರಶ್ನೆ ಕೂಡ ಕೇಳಬಹುದು. ಅದಕ್ಕಾಗಿ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಅಥವಾ ಈ ರೀತಿಯಾಗಿ ಆದರೂ ಕೇಳಬಹುದು. ಪ್ರಶ್ನೆ ಕ್ರಮ ಸಂಖ್ಯೆ 16. ಭಗತ್ ಸಿಂಗ್ ಡಬ್ಬಿಯಲ್ಲಿ ಸೇಕರಿಸಿದ್ದು ಉಪಹಾರ, ರಕ್ತಸಿಕ್ತ ಮಣ್ಣು, ಮಾವಿನ ಹಣ್ಣು, ಪುಸ್ತಕ. ಸರಿಯಾದ ಉತ್ತರ ರಕ್ತಸಿಕ್ತ ಮಣ್ಣು. ಈ ಒಂದು ಭಗತ್ ಸಿಂಗ್ ಅಲ್ಲಿ ಶಾಲೆಗೆ ಹೋಗುವ ಬದಲು ಆ ಒಂದು ಅಮೃತ್ಸರದಲ್ಲಿ ಜಲಿಯನ್ ವಾಲಾ ಭಾಗದಲ್ಲಿ ಬಂದು ಅವರಿಗೆ ನಮನವನ್ನು ಸಲ್ಲಿಸಲು ಹೋಗಿದ್ದ. ಹೀಗಾಗಿ ತನ್ನ ಡಬ್ಬಿಯಲ್ಲಿ ರಕ್ತಸಿಕ್ತವಾದ ಮಣ್ಣನ್ನು ತುಂಬಿಕೊಂಡು ಬಂದಿದ್ದ. ಪ್ರಶ್ನೆ ಕ್ರಮ ಸಂಖ್ಯೆ 17. ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವವನ ಕಂಡು ನಗುವುದು? ಉತ್ತರಾಣಿ ಗಿಡ, ತಾವರೆ ಬೇರು, ಗರಿಕೆ, ಮಾವಿನ ಮರ. ಸರಿಯಾದಂಥ ಉತ್ತರ ಗರಿಕೆ. ಪ್ರಶ್ನೆ ಕ್ರಮ ಸಂಖ್ಯೆ 18. ಸಾರಾ ಅಬೂಬಕ್ಕರ್ ಅವರಿಗೆ ದೊರೆತ ಪ್ರಶಸ್ತಿ? ಜ್ಞಾನಪೀಠ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಅತಿಮಬ್ಬೆ ಪ್ರಶಸ್ತಿ. ಸರಿಯಾದಂಥ ಉತ್ತರ ನೃಪತುಂಗ ಪ್ರಶಸ್ತಿ. ಭಾರತೀಯ ಭಾಷಾ ಪರಿಷತ್ನವರು ನೀಡಿರ್ತಕ್ಕಂಥ ಒಂದು ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ. ದೇವನೂರ್ ಮಹಾದೇವ ಅವರ ಕಾಲ ಕ್ರಿಸ್ತಶಕ 1948, ಕ್ರಿಸ್ತಶಕ 1947, ಕ್ರಿಸ್ತಶಕ 1936, ಕ್ರಿಸ್ತಶಕ 1932. ಸರಿಯಾದಂಥ ಉತ್ತರ ಇಲ್ಲೇ ಕ್ರಿಸ್ತಶಕ 1948. ಪ್ರಶ್ನೆ ಕ್ರಮ ಸಂಖ್ಯೆ 20 ನೋಡೋಣ. ಕುವೆಂಪು ಅವರ ಆತ್ಮಕಥೆ ಬೊಮ್ಮನಹಳ್ಳಿ ಕಿಂದರಜೋಗಿ, ಪ್ರೇಮ ಕಾಶ್ಮೀರ, ನೆನಪಿನ ದೋಣಿಯಲ್ಲಿ, ಅಮಲನ ಕತೆ. ಸರಿಯಾದಂಥ ಉತ್ತರ
ಇಲ್ಲಿ ಅವರ ಆತ್ಮಕಥೆ ಕೇಳಿದ್ದಾರೆ. ಹೀಗಾಗಿ ಸರಿಯಾದ ಉತ್ತರ ನೆನಪಿನ ದೋಣಿ. ಇಲ್ಲಿ ಬೊಮ್ಮನಹಳ್ಳಿ ಕಿಂದರ ಜೋಗಿ ಇದು ಒಂದು ಅವರ ಮಕ್ಕಳ ಪುಸ್ತಕವಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರೇಮ ಕಾಶ್ಮೀರ ಎಂಬುದು ಕವನ ಸಂಕಲನವಾಗಿದೆ. ಅಮಲನ ಕತೆ ಇದು ಒಂದು ಅವರ ಒಂದು ಕೃತಿಯಾಗಿದೆ. ಈ ರೀತಿಯಾಗಿದೆ. ಇಲ್ಲೇ ಕುವೆಂಪು ಅವರ ಆತ್ಮಕಥೆಯ ಹೆಸರು ನೆನಪಿನ ದೋಣಿ. ಪ್ರಶ್ನೆ ಕ್ರಮ ಸಂಖ್ಯೆ 21. ಲಕ್ಷ್ಮೀಶನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಶಕ್ತಿ ಕವಿ, ಷಟ್ಪದಿಯ ಬ್ರಹ್ಮ, ಉಪಮಾ ಲೋಲ. ಸರಿಯಾದಂಥ ಉತ್ತರ ಉಪಮಾ ಲೋಲ. ಲಕ್ಷ್ಮೀಶನಿಗೆ ಉಪಮಾ ಲೋಲ ಮತ್ತು ಕರ್ನಾಟಕ ಕವಿ ಚೂತವನ ಚೈತ್ರ ಅಂತಿಕೊಂಡ ಬಿರುದುಗಳು ಇದ್ದು. ಪ್ರಶ್ನೆ ಕ್ರಮ ಸಂಖ್ಯೆ 22 ನೋಡೋಣ. ಬರುಡಾಗಿರುವ ಕಾಡುಮೇಡುಗಳ ಎತ್ತರದಲ್ಲಿ ಮುನ್ನಡೆಸೋಣ, ವಸಂತವಾಗುತ್ತಾ ಮುಟ್ಟೋಣ, ನಾಳಿನ ಕನಸನ್ನು ಕಟ್ಟೋಣ, ಮುಂಗಾರಿನ ಮಳೆಯಾಗೋಣ. ಅಂದ್ರೆ ಮುಂದಿನ ಸಾಲು ಬರಡಾಗಿರುವ ಕಾಡುಮೇಡುಗಳಿಗೆ ನಾವು ಏನಾಗೋಣ ಅಂತಿಕೊಂಡು ಪ್ರಶ್ನೆ ಕೇಳಿದ್ದಾರೆ. ಹೀಗಾಗಿ ಸರಿಯಾದಂಥ ಉತ್ತರ ವಸಂತವಾಗುತ್ತಾ ಮುಟ್ಟೋಣ. ಪ್ರಶ್ನೆ ಕ್ರಮ ಸಂಖ್ಯೆ ಇಲ್ಲೇ 23. ನೆಲಕ್ಕಿರುವೆನೆಂದು ಬಗೆದರೆ ಛಲಕ್ಕೆ ಇರುವೆನು. ಈ ಸಾಲುಗಳಲ್ಲಿ ವ್ಯಕ್ತವಾಗಿರುವ ಮೌಲ್ಯ ದುರ್ಯೋಧನನ ಛಲ, ದುರ್ಯೋಧನನ ಅಹಂಕಾರ, ಭೀಷ್ಮರ ಉಪದೇಶ, ಭೀಷ್ಮರ ಹಠ. ಇಲ್ಲಿ ಸರಿಯಾದಂಥ ಉತ್ತರ ದುರ್ಯೋಧನನ ಛಲ. ಅಂದರೆ ನೆಲಕ್ಕೆ ಇರುವೆನೆಂದು ಬಗೆದಿರೆ ಛಲಕ್ಕೆ ಇರುವೆಂ. ತನ್ನ ಅಜ್ಜನಾಗಿರ್ತಕ್ಕಂತಹ ಭೀಷ್ಮರ ಹತ್ತಿರ ಅಲ್ಲೇ ತಂದೆ ತಾಯಿಗಳ ಸಲಹೆ ಮೇರೆಗೆ ಭೇಟಿಯಾಗಲು ಬಂದಂತಹ ಸಮಯದಲ್ಲಿ ಭೀಷ್ಮಾಚಾರ್ಯರು ನಿನಗೆ ಪಾಂಡವರ ಜೊತೆ ಸಂಧಿ ಮಾಡಿಕೊಳ್ಳು, ನೀನು ಒಪ್ಪುವುದಾದರೆ ಸಂಧಿ ಮಾಡಿಸುತ್ತೇನೆ ಎಂದು ಹೇಳಿದಾಗ ಆ ಯುದ್ಧ ಭೂಮಿಯಲ್ಲಿ ಬಂದಿರತಕ್ಕಂಥ ದುರ್ಯೋಧನ, ನಾನು ನೆಲಕ್ಕಾಗಿ ಇರುವೆನೆಂದು ಬಗೆದಿರಾ ಅಜ್ಜ, ನಾನು ಛಲವನ್ನೇ ಮೆರೆವೆ ಎಂಬುದಾಗಿ ಹೇಳಿದವನು ದುರ್ಯೋಧನ. ತನ್ನೇ ಛಲವನ್ನೇ ಮೆರೆದವನು ದುರ್ಯೋಧನ. ಪ್ರಶ್ನೆ ಕ್ರಮ ಸಂಖ್ಯೆ 24. ನೀವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಎನ್ನುವ ನೆಹರು ಅವರ ಮಾತಿನ ಆಶಯ. ವಿಶ್ವೇಶ್ವರಯ್ಯ ಅವರ ಮಿತವಾದ ಮಾತು, ಕಾರ್ಯದಕ್ಷತೆ, ನಿಸ್ವಾರ್ಥ ಸೇವೆ, ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಮೇಲಿನ ಎಲ್ಲವೂ. ಏಕೆಂದರೆ ವಿಶ್ವೇಶ್ವರಯ್ಯನವರು ಮಿತವಾದ ಮಾತು, ಕಾರ್ಯದಕ್ಷತೆ, ನಿಸ್ವಾರ್ಥ ಸೇವೆ ಇತ್ತು. ಹೀಗಾಗಿ ಮೇಲಿನ ಎಲ್ಲವೂ ಇದು ಸರಿಯಾದ ಉತ್ತರ. ಪ್ರಶ್ನೆ ಕ್ರಮ ಸಂಖ್ಯೆ 25. ನಿನಗೆ ಹಸ್ತಿನಾಪುರದ ಘನತೆಯನ್ನು ಮಾಡುವೆನು. ಈ ಸಾಲಿನ ಆಶಯ ಕರ್ಣನಿಗೆ ರಾಜ್ಯದ ಮೇಲೆ ಒಲವು, ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷ, ಕರ್ಣನಿಗೆ ಪಾಂಡವರ ಮೇಲಿನ ಪ್ರೀತಿ, ಕೃಷ್ಣನಿಗೆ ಕರ್ಣನ ಮೇಲಿನ ಪ್ರೀತಿ. ಸರಿಯಾದಂಥ ಉತ್ತರ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷ. ಅಂದರೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ರಾಜನನ್ನಾಗಿ ಮಾಡುವೆ ಎಂದು ಆಶಯವನ್ನು ಆಮಿಷವನ್ನು ಒಡ್ಡಿದ. ಪ್ರಶ್ನೆ ಕ್ರಮ ಸಂಖ್ಯೆ 26. ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಶಬರಿ ರಾಮನಿಗೆ ಹೇಳಿದಳು, ರಾಮ ಶಬರಿಗೆ ಹೇಳಿದನು, ಶಬರಿ ಲಕ್ಷ್ಮಣನಿಗೆ ಹೇಳಿದಳು, ಲಕ್ಷ್ಮಣ ಶಬರಿಗೆ ಹೇಳಿದನು. ಸರಿಯಾದಂಥ ಉತ್ತರ ಶಬರಿ ರಾಮನಿಗೆ ಹೇಳಿದಳು. ಇಲ್ಲಿ ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ ಎಂದು ಅಲ್ಲೇ ಶಬರಿ ರಾಮನಿಗೆ ಹೇಳಿದಳು. ಪ್ರಶ್ನೆ ಕ್ರಮ ಸಂಖ್ಯೆ 27. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಈ ಮಾತನ್ನು ಹೇಳಿದವರು ಯಾರು? ರೈತರು, ಶಾನುಭೋಗರು, ಕೃಷ್ಣಮೂರ್ತಿ, ಹುಲಿ. ಸರಿಯಾದಂಥ ಉತ್ತರ ಶಾನುಭೋಗರು. ಪ್ರಶ್ನೆ ಕ್ರಮ ಸಂಖ್ಯೆ 28. ಹುಸಿಯದೆ ಬೇಹಾರಿಯೇ ಇಲ್ಲ. ಈ ಮಾತನ್ನು ಹೇಳಿದವರು ಯಾರು? ದುಷ್ಟಬುದ್ಧಿ, ಧರ್ಮಾಧಿಕರಣರು, ಧರ್ಮಬುದ್ಧಿ, ಪ್ರೇಮಮತಿ. ಸರಿಯಾದಂಥ ಉತ್ತರ ಧರ್ಮಬುದ್ಧಿ. ಎಂದರೆ ಅಲ್ಲಿ ವಟವೃಕ್ಷದ ಹತ್ತಿರ ಬಂದು ಎಲ್ಲರೂ ಒಂದು ವಟವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಕದ್ದಿರ್ತಕ್ಕಂಥವನ್ನು ಯಾರು ಕದ್ದಿದ್ದಾರೆ ಹೇಳು ಎಂದಾಗ ಅಲ್ಲಿ
ಧರ್ಮಬುದ್ಧಿಯೇ ಕದ್ದಿದ್ದಾನೆ ಎಂದು ವಟವೃಕ್ಷ ಸಾಕ್ಷಿ ಹೇಳಿದಾಗ ಆಗ ಸಂಶಯ ಬಂದು ಆ ಧರ್ಮಬುದ್ಧಿ ವಟವೃಕ್ಷವನ್ನು ನಾನು ಅಲ್ಲೇ ಪ್ರದಕ್ಷಿಣೆ ಹಾಕಿ ಬರುತ್ತೇನೆ ಎಂದು ಹೇಳಿ ಪ್ರದಕ್ಷಿಣೆ ಹಾಕುವಂಥ ಸಮಯದಲ್ಲಿ ಅಲ್ಲಿ ಮನುಷ್ಯರು ಸುಳಿದಾಡತಕ್ಕಂಥ ಒಂದು ಕುರುಹನ್ನು ನೋಡಿದ. ಹೀಗಾಗಿ ಅಲ್ಲಿ ಧರ್ಮಾಧಿಕರಣರಿಗೆ ಈ ರೀತಿಯಾಗಿ ಹೇಳಿದ, ಹುಸಿಯದೆ ಬೇಹಾರಿಯೇ ಇಲ್ಲ. ಅಂದರೆ ಸುಳ್ಳನ್ನು ನುಡಿಯದಂಥ ವ್ಯಾಪಾರಿ, ಬೇಹಾರಿ ಅಂದರೆ ವ್ಯಾಪಾರಿ ಅಂತ ಅರ್ಥ. ಅದಕ್ಕಾಗಿ ವ್ಯಾಪಾರಿಯೇ ಇಲ್ಲ ಅಂದುಕೊಂಡ ಹೇಳಿದ. ಪ್ರಶ್ನೆ ಕ್ರಮ ಸಂಖ್ಯೆ 29. ಹೊಸಗಾಲದ ಹಸು ಮಕ್ಕಳನ್ನು ಹರಸಿರುವುದು, ಆಶೀರ್ವಾದ ಮಾಡಿರುವುದು ಯಾವುದು ಎಂದು ಪ್ರಶ್ನೆ ಕೇಳಿದ್ದಾರೆ. ದೇವರು, ಹಿರಿಯರು, ಸಾರ್ವಭೌಮರು, ಕಾಲಪಕ್ಷಿ. ಸರಿಯಾದಂಥ ಉತ್ತರ ಕಾಲಪಕ್ಷಿ. ಪ್ರಶ್ನೆ ಕ್ರಮ ಸಂಖ್ಯೆ 30. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂದು ಹೇಳಿದವರು ಕಾರ್ ಸಾಹೇಬ್, ಹೆಬಲಕ್ ಸಾಹೇಬ್, ಬೇಡರು, ಕುಂಪಣಿ ಸರ್ಕಾರ. ಸರಿಯಾದಂಥ ಉತ್ತರ ಕುಂಪಣಿ ಸರ್ಕಾರ. ಪ್ರಶ್ನೆ ಕ್ರಮ ಸಂಖ್ಯೆ 31. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ 34, 9, 13, 25. ಸರಿಯಾದಂಥ ಉತ್ತರ 9. ಏಕೆಂದರೆ ಇಲ್ಲಿ ಪ್ರಶ್ನೆ ವರ್ಣಮಾಲೆಯಲ್ಲಿ ಅವರ್ಗೀಯ ವ್ಯಂಜನಗಳನ್ನು ಕೇಳಿದ್ದಾರೆ. ವರ್ಗೀಯ ವ್ಯಂಜನ 25, ಅಲ್ಲಿ ಅವರ್ಗೀಯ ವ್ಯಂಜನಗಳು 9, ಒಟ್ಟು ವ್ಯಂಜನಗಳು ಕೇಳಿದರೆ 34. ಹೀಗಾಗಿ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಎಂದರೆ 9. ಇನ್ನು 13 ಇಲ್ಲಿ ಸ್ವರಗಳ ಸಂಖ್ಯೆ ಆಗುತ್ತದೆ. ಹೀಗಾಗಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಪ್ರಶ್ನೆ ಕ್ರಮ ಸಂಖ್ಯೆ 32. ಮೂಗ ಪದದಲ್ಲಿರುವ ವ್ಯಾಕರಣ ವಿಶೇಷ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಕ್ರಿಯಾಪದ. ಇಲ್ಲಿ ಸರಿಯಾದಂಥ ಉತ್ತರ ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ನಾಮವಾಚಕಗಳಲ್ಲಿ ಪ್ರಕಾರವಾಗಿರ್ತಕ್ಕಂಥ ವಸ್ತುವಾಚಕ. ವಸ್ತುವಾಚಕಗಳಲ್ಲಿ 3 ಪ್ರಕಾರ: ರೂಢನಾಮ, ಅಂಕಿತನಾಮ, ಅನ್ವರ್ಥಕನಾಮ. ಅನ್ವರ್ಥನಾಮ ಅಂತಿಕೊಂಡು ಯಾವುದಕ್ಕೆ ಕರಿತೀವಿ ಅಂದರೆ ಅಲ್ಲೇ ವೃತ್ತಿಗೆ ಅನುಗುಣವಾಗಿ ಅಥವಾ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಿಗೆ ನಾವು ಅನ್ವರ್ಥನಾಮ ಎಂದು ಕರೆಯುತ್ತೇವೆ. ಈಗ ಮೂಗ, ಕ್ಯೂಡ, ಕುಂಟ, ಹೆಳವ ಇವು ಅನ್ವರ್ಥನಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರಶ್ನೆ ಕ್ರಮ ಸಂಖ್ಯೆ 33 ನೋಡೋಣ. ಮಳೆಗಾಲ ಪದದಲ್ಲಿರುವ ಸಂಧಿ: ಲೋಪಸಂಧಿ, ಆಗಮ ಸಂಧಿ, ಜಸ್ವ ಸಂಧಿ, ಆದೇಶ ಸಂಧಿ. ಸರಿಯಾದಂಥ ಉತ್ತರ ಆದೇಶ ಸಂಧಿ. ಮಳೆ ಪ್ಲಸ್ ಕಾಲ ಮಳೆಗಾಲ. ಅಲ್ಲೇ ಗ ಆದೇಶವಾಗುತ್ತದೆ. ಅಂದರೆ ಕತಪಗಳಿಗೆ ಗದಪಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ. ಪ್ರಶ್ನೆ ಕ್ರಮ ಸಂಖ್ಯೆ 34. ಮೂಗಾವುದ ಪದದಲ್ಲಿರುವ ಸಮಾಸ: ದ್ವಿಗು ಸಮಾಸ, ತತ್ಪುರುಷ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ. ಸರಿಯಾದಂಥ ಉತ್ತರ ದ್ವಿಗು ಸಮಾಸ. 3 ಪ್ಲಸ್ ಗಾವುದ ಮೂಗಾವುದ. ಅಂದರೆ ಇಲ್ಲಿ 3 ಎಂಬುದು ಪೂರ್ವಪದ ಸಂಖ್ಯಾವಾಚಕವಾಗಿದ್ದರೆ ಅದಕ್ಕೆ ನಾವು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ಪ್ರಶ್ನೆ ಕ್ರಮ ಸಂಖ್ಯೆ 35 ನೋಡೋಣ. ಕೊರೆತ ಪದದಲ್ಲಿರುವ ವ್ಯಾಕರಣ ವಿಶೇಷ: ಕೃದಂತನಾಮ, ಕೃದಂತ ಅವ್ಯಯ, ಕೃದಂತ ಭಾವನಾಮ, ತದ್ದಿತಾಂತ ಭಾವನಾಮ. ಸರಿಯಾದಂಥ ಉತ್ತರ ಕೃದಂತ ಭಾವನಾಮ. ಅಂದರೆ ಕೊರೆಯುವುದರ ಭಾವ ಕೊರೆತ. ಈ ರೀತಿಯಾಗಿ ಅಲ್ಲೇ ಯಾವ ರೀತಿಯಾಗಿ ಕೃದಂತವನ್ನು ಕಂಡುಹಿಡಿಯಬೇಕೆ ಎಂದರೆ ಇಲ್ಲಿ ಕ್ರಿಯಾಪದವಿದ್ದರೆ ಕೃದಂತ ಭಾವನಾಮ, ಅದೇ ರೀತಿಯಾಗಿ ನಾಮಪದವಿದ್ದರೆ ತದ್ದಿತಾಂತ ಭಾವನಾಮವಾಗುತ್ತದೆ. ಉದಾಹರಣೆಗಾಗಿ ನಾವು ಹೇಳುತ್ತೇವೆ ಅಂಜು, ಇದು ಕ್ರಿಯಾಪದ. ಅದೇ ರೀತಿಯಾಗಿ ಇಲ್ಲೇ ಹಿರಿಮೆ ಅಂತ ಬರ್ತೈತಿ, ಅದು ನಾಮಪದ. ಈ ರೀತಿಯಾಗಿ ಇಲ್ಲೇ ಕೊರೆಯುವುದರ ಭಾವ ಕೊರೆತ, ಅಂಜುವುದರ ಭಾವ ಅಂಜಿಕೆ. ಈ ರೀತಿಯಾಗಿ ಇದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಕೃದಂತ ಭಾವನಾಮ. ಏಕೆಂದರೆ ಇಲ್ಲಿ ಕೊರೆ ಎಂಬುದು ಕ್ರಿಯಾಪದ. ಪ್ರಶ್ನೆ ಕ್ರಮ ಸಂಖ್ಯೆ 36. ಪಾರಿಭಾಷಿಕ ಅನ್ಯ ಭಾಷೆಯ ಪದಗಳನ್ನು ಮತ್ತು ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸುವ ಲೇಖನ ಚಿಹ್ನೆ: ಉದ್ಧರಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ. ಸರಿಯಾದಂಥ ಉತ್ತರ ವಾಕ್ಯವೇಷ್ಟನ ಚಿಹ್ನೆ. ಅನ್ಯ ಭಾಷೆಯ ಪದಗಳನ್ನು ಅಂದರೆ ಬೇರೆ ಭಾಷೆಯ ಪದಗಳನ್ನು
ಕನ್ನಡ ಭಾಷೆಯಲ್ಲಿ ಸಂಸ್ಕೃತ, ಇಂಗ್ಲೀಷ್, ಹಿಂದಿ, ಉರ್ದು ಈ ರೀತಿಯಾಗಿ ಬರೀತಿದ್ರಂದ್ರೆ ಅಲ್ಲೇ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ನಾವು ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಬೇಕು. ಪ್ರಶ್ನೆ ಕ್ರಮ ಸಂಖ್ಯೆ 37. ಪ್ರಬಂಧ ರಚನೆಯಲ್ಲಿ ಗಮನಿಸಬೇಕಾದ 3 ಅಂಶಗಳು: ಪೀಠಿಕೆ, ಮಾನ್ಯರೆ, ಉಪಸಂಹಾರ. ಪೀಠಿಕೆ, ಬೆಳವಣಿಗೆ, ಉಪಸಂಹಾರ. ತೀರ್ಥರೂಪ ಅವರಿಗೆ ಉಪಸಂಹಾರ, ಪೀಠಿಕೆ. ಪೀಠಿಕೆ, ಬೆಳವಣಿಗೆ, ಪ್ರಸ್ತಾವನೆ. ಸರಿಯಾದಂಥ ಉತ್ತರ ಇಲ್ಲೇ ಪೀಠಿಕೆ, ಬೆಳವಣಿಗೆ, ಉಪಸಂಹಾರ. ಏಕೆಂದರೆ ಇಲ್ಲಿ ಪ್ರಾರಂಭದಲ್ಲಿ ಪೀಠಿಕೆ ತೆಗೆದುಕೊಳ್ತೀವಿ, ಆನಂತರ ವಿಷಯ ಬೆಳವಣಿಗೆ ಇರುತ್ತದೆ, ಕೊನೆಗೆ ಮುಕ್ತಾಯದ ಹಂತವನ್ನು ಉಪಸಂಹಾರ ಎಂದು ಕರೆಯುತ್ತೇವೆ. ಪ್ರಶ್ನೆ ಕ್ರಮ ಸಂಖ್ಯೆ 38. ಕಂದ ಪದ್ಯದಲ್ಲಿರುವ ಒಟ್ಟು ಸಾಲುಗಳ ಸಂಖ್ಯೆ 6, 2, 4, 3. ಸರಿಯಾದಂಥ ಉತ್ತರ 4. ಕಂದ ಪದ್ಯದಲ್ಲಿ ಒಟ್ಟು 4 ಸಾಲುಗಳಿರುತ್ತವೆ. ಪ್ರಶ್ನೆ ಕ್ರಮ ಸಂಖ್ಯೆ 39. 3 ಅಥವಾ 3ಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವು ಪದ್ಯದ ಆರಂಭದಲ್ಲಿ, ಮಧ್ಯ, ಕೊನೆಯಲ್ಲಿ ನಿಯತವಾಗಿ ಬರುವ ಅಲಂಕಾರ: ಅನುಪ್ರಾಸ ಅಲಂಕಾರ, ಯಮಕ ಅಲಂಕಾರ, ಚಿತ್ರಕವಿತ್ವ ಅಲಂಕಾರ, ರೂಪಕ ಅಲಂಕಾರ. ಸರಿಯಾದಂಥ ಉತ್ತರ ಇಲ್ಲಿ ಯಮಕ ಅಲಂಕಾರ. ಅಂದರೆ ಒಂದು 3 ಅಥವಾ 3ಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವು ಪದ್ಯದ ಆರಂಭದಲ್ಲಿ ಬರಬಹುದು, ಅಥವಾ ಮಧ್ಯದಲ್ಲಿ ಬರಬಹುದು, ಅಥವಾ ಕೊನೆಯಲ್ಲಿ ಬರಬಹುದು. ಉದಾಹರಣೆಗಾಗಿ ಅಮಳ್ಗಳ್, ದಮಳ್ಗಳ್, ಆನಂತರ ಸಮರ ಅಂತಿಕೊಂಡ ಬಂದಿದೆ. ಈ ರೀತಿಯಾಗಿ ಇಲ್ಲಿ ಅಮಳ್ಗಳ್, ಮ, ಳ, ಗ, ಳ ಈ ರೀತಿಯಾಗಿ 3ಕ್ಕಿಂತ ದಮಳ್ಗಳ್, ದ ಅಂತಕ್ಕಂಥ ವ್ಯಂಜನ, ಮ ಅಂತಕ್ಕಂಥ ವ್ಯಂಜನ, ಗ ಅಂತಕ್ಕಂಥ ವ್ಯಂಜನ, ಳ ಈ ರೀತಿಯಾಗಿ ಇಲ್ಲಿ 4 ಬಂದಿವೆ. ಅಂದರೆ ಒಟ್ಟಿನಲ್ಲಿ 3 ಅಥವಾ 3ಕ್ಕಿಂತ ಹೆಚ್ಚು ಇದ್ದರೆ ಅದು ಯಮಕ ಅಲಂಕಾರ. ಶಬ್ದಾಲಂಕಾರದಲ್ಲಿ ಪ್ರಕಾರ ಅದೊಂದು. ಪ್ರಶ್ನೆ ಕ್ರಮ ಸಂಖ್ಯೆ 40. ಕೊನೆಯ ಪ್ರಶ್ನೆಗೆ ಹೋಗೋಣ. ಮಾತೆ ಮುತ್ತು, ಮಾತೆ ಡ್ಯಾಶ್ ಎಂದು ಕೇಳಿದ್ದಾರೆ. ಗಾದೆ ಮಾತು. ಇಲ್ಲಿ ಸ್ವತ್ತು, ಕುತ್ತು, ಮೃತ್ಯು, ಆಸ್ತಿ. ಮಾತೆ ಮುತ್ತು, ಮಾತೆ ಮೃತ್ಯು. ಸರಿಯಾದಂಥ ಉತ್ತರ ಮೃತ್ಯು. ಮಕ್ಕಳೇ, ಇಲ್ಲಿಯವರೆಗೆ ಚಾಮರಾಜನಗರ ಜಿಲ್ಲೆಯವರು ಸಿದ್ಧಪಡಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ಚರ್ಚೆ ಮಾಡುತ್ತಾ ಹೋದೆ. ಹೀಗಾಗಿ ಈ ವಿಡಿಯೋವನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.